ನಿರೀಕ್ಷೆ ಹುಟ್ಟಿಸಿದ್ಮೇಲೆ ನಿರಾಸೆ ಮಾಡಬಾರ್ದು. ಈ ಲೈನ್ ನ ಕಿಚ್ಚ ಸುದೀಪ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿರ್ತಾರೆ. ಸೊ ಮಾರ್ಕ್ ಸಿನಿಮಾದ ಮೇಲೆ ನಿರೀಕ್ಷೆ ತುಂಬಾನೇ ಇತ್ತು. ಅದು ನಿರಾಸೆ ಆಯ್ತಾ ಇಲ್ವಾ ಅನ್ನೋದನ್ನ ಈ ರಿವ್ಯೂ ಅಲ್ಲಿ ನೋಡ್ಕೊಂಡ್ ಬರೋಣ. ಮಾರ್ಕ್ ಇದು ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡಿರುವಂತ ಅವರ 2ನೇ ಸಿನಿಮಾ. ಈ ಸಿನಿಮಾದಲ್ಲಿ ನನಗೇನೇನ್ ವರ್ಕ್ ಆಯ್ತು ಅಂದ್ರೆ ಅದು ನಮ್ಮ ಕಿಚ್ಚ ಅವರ ಸ್ವಾಗ್, ಸ್ಕ್ರೀನ್ ಪ್ರೆಸೆನ್ಸ್, ಕಿಲ್ಲರ್ ಆಟಿಟ್ಯೂಡ್, ಮ್ಯಾನರಿಸಮ್, ಡೈಲಾಗ್ ಡೆಲಿವರಿ ಎಲ್ಲ ಅಂತೀನಿ. ನಾನಿಲ್ಲಿ ಫ್ಯಾನ್ಸ್ ಬಿಟ್ಟು ಸ್ವಲ್ಪ ನಾರ್ಮಲ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ, ಕೆಲವು ಸಿನಿಮಾಗಳಲ್ಲಿ ಆ ಹೀರೋನ ಫ್ಯಾನ್ಸ್ಗೆ ಅಂತಾನೆ ಕೆಲವು ಮೂಮೆಂಟ್ಸ್ ನ ಇಟ್ಟಿರ್ತಾರೆ. ಅಂಡ್ ಹಾನೆಸ್ಟ್ಲಿ ಆಗ ನಂಗೆ ಖಂಡಿತ ಇರಿಟೇಟ್ ಆಗತ್ತೆ. ಆದ್ರೆ ಈ ಸಿನಿಮಾದಲ್ಲಿ ಅದೇನೇ ಇದಕ್ಕೆ ಪ್ಲಸ್ ಆಗಿದೆ. ಸುದೀಪ್ ಅವರ ಸ್ವಾಗ್ ಮೂಮೆಂಟ್ ಗಳು, ಸ್ಲೋ ಮೋಷನ್ ಶಾಟ್ ಗಳು ನಂಗೆ ಇರಿಟೇಟ್ ಆಗ್ಲಿಲ್ಲ. ಯಾಕಂದ್ರೆ ಇಲ್ಲಿನ ಸ್ಟೋರಿನೇ ಅದನ್ನೆಲ್ಲ ಡಿಮ್ಯಾಂಡ್ ಮಾಡ್ತಿದೆ. ಸೊ ನಮ್ಮ ಕಿಚ್ಚ ಅವರಿಗೆ ಒಂದು ಶೌಟ್ ಔಟ್ ಬರಲೇಬೇಕು. ಅದಾದ್ಮೇಲೆ ಇದರ ಸ್ಟೋರಿ ಲೈನ್ ಕಡೆ ಬರೋದಾದ್ರೆ, ಟ್ರೈಲರ್ ಅಲ್ಲೇ ಹೇಳಿರೋ ಹಾಗೆ ಇಲ್ಲಿ 18 ಜನ ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ. ಅವರು ಯಾಕೆ ಕಿಡ್ನಾಪ್ ಆದ್ರು, ಇದಕ್ಕೆ ರಾಜಕೀಯ ಹೇಗ್ ಬರುತ್ತೆ, ಮತ್ತೆ ನಮ್ಮ ಮಾರ್ಕ್ ಯಾಕೆ ಈ ವಿಚಾರಕ್ಕೆ ಎಂಟ್ರಿ ಕೊಟ್ರು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಇದರ ಡೀಟೇಲಿಂಗ್, ಪ್ರತಿ ಪಾತ್ರಕ್ಕೂ ಮತ್ತೆ ಎಲಿಮೆಂಟ್ಗೂ ಓಕೆ ಈ ಪಾತ್ರ ಅಥವಾ ಈ ಎಲಿಮೆಂಟ್ ಇಲ್ಲೇ ಯಾಕೆ ಅನ್ನೋದನ್ನ ಸೂಪರ್ಬ್ ಆಗಿ ಕ್ಲಾರಿಟಿ ಕೊಟ್ಟಿದ್ದಾರೆ, ವಿಚ್ ವಾಸ್ ಟೂ ಗುಡ್. ಅಂದ್ರೆ ಎಲ್ಲದಕ್ಕೂ ಒಂದು ಕ್ಲೋಜರ್ ಅಂತ ಕೊಡ್ತಾರೆ. ಆಡಿಯನ್ಸ್ ತಲೆಯಲ್ಲಿ ಯಾವುದೇ ಪ್ರಶ್ನೆನ ಉಳಿಸದೆ, ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಗೆ ಅಂತಾನೆ ಸಪರೇಟ್ ಟೈಮ್ ತಗೊಳ್ದೆ ರೈಟ್ ಫ್ರಮ್ ಸೀನ್ 1 ಸ್ಟೋರಿಗೆ ಎಂಟರ್ ಆಗಿದ್ದು ನಂಗೆ ಇಷ್ಟ ಆಯ್ತು. ಇನ್ನು ಈ ಸಿನಿಮಾದಲ್ಲಿರೋ ಲೇಯರ್ಸ್, ಸುದೀಪ್ ಅವರು ಹೇಳಿರೋ ಹಾಗೆ ಈ ಕಥೆಯಲ್ಲಿ 4 ಲೇಯರ್ಸ್ ಇದೆ. ಅಂಡ್ ಇದು 48 ಗಂಟೆಗಳಲ್ಲಿ ನಡೆಯೋ ಕತೆ. ಇಷ್ಟೆಲ್ಲ ಎಲಿಮೆಂಟ್ಸ್ ಇದ್ರೂನು ಆಡಿಯನ್ಸ್ಗೆ ಕನ್ಫ್ಯೂಸ್ ಆಗದೆ ಇರೋ ಹಾಗೆ 1 by 1 ಆಗಿ ಎಳೆಗಳನ್ನ ಬಿಡಿಸ್ತಾ ಹೋಗ್ತಾರೆ. ಅಂಡ್ ಇದನ್ನೆಲ್ಲ ಥಿಂಕ್ ಮಾಡಿರೋದು ಕೇವಲ ತಮ್ಮ 2ನೇ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋ ವಿಜಯ್ ಕಾರ್ತಿಕೇಯ ಅವರು ಅನ್ನೋದೇ ಬೆಸ್ಟ್ ಪಾರ್ಟ್. ಸೊ ಅವರಿಗೊಂದು ಅಪ್ರಿಸಿಯೇಷನ್ ಬರಲೇಬೇಕು. ಈಗ ಈ ಸಿನಿಮಾದ BGM ಕಡೆ ಬರೋದಾದ್ರೆ, ಎಂದಿನಂತೆ ನಮ್ಮ ಅಜನೀಶ್ ಅವರು ಮೋಡಿ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ಟೈಟಲ್ ಕಾರ್ಡ್ ಇಂದ ಕ್ಲೈಮ್ಯಾಕ್ಸ್ ವರೆಗೂ ಮ್ಯೂಸಿಕ್ ವೈಸ್ ದೊಡ್ಡ ಮಟ್ಟದ ಕೊಡುಗೆಯನ್ನ ಈ ಸಿನಿಮಾಗೆ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಸಾಂಗ್ನು ಎಕ್ಸ್ಟ್ರಾಸ್ ಅಂತ ಇಲ್ದೆ ಅವು ಕತೆ ಒಳಗೇನೆ ಬಂದ್ ಹೋಗ್ತವೆ. ಸೊ ಸಿನಿಮಾ ಇಂದ ನಾವೆಲ್ಲೂ ಡೈವರ್ಟ್ ಆಗಲ್ಲ. ನಮ್ಮ ಬಳ್ಳಾರಿಯ ನವೀನ್ ಚಂದ್ರ ಅವರು ಈ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಟ್ಟಿರೋದು ಖುಷಿ ಕೊಡೋ ವಿಷಯ. ಅಂಡ್ ಅವರು ಅವರ ಪಾತ್ರದಲ್ಲಿ ಡಾಮಿನೇಟ್ ಮಾಡಿದ್ದಾರೆ. ಬೇರೆ ಎಲ್ಲ ಆಕ್ಟರ್ಸ್ ಅವರವರ ಕ್ಯಾರೆಕ್ಟರ್ ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಮಾರ್ಕ್ ಸಿನಿಮಾದ ಇನ್ನೊಂದು ಮೋಸ್ಟ್ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಅಂದ್ರೆ ಅದು ಇದರ ಶೂಟಿಂಗ್ ಅವಧಿ. ಕೇವಲ 4 ತಿಂಗಳು 5 ದಿನದಲ್ಲಿ ಒಂದು ಸಿನಿಮಾನ ಅನೌನ್ಸ್ ಮಾಡಿ, ಶೂಟಿಂಗ್ ಮಾಡಿ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಮುಗಿಸಿ ಹೇಳಿದ ಡೇಟ್ ಗೆನೆ ಈ ಲೆವೆಲ್ ಕ್ವಾಲಿಟಿ ಔಟ್ಪುಟ್ ಕೊಡೋದಿದೆಯಲ್ಲ, ಇಟ್ಸ್ ಎ ಮಿರಾಕಲ್. ಅವಶ್ಯಕತೆ ಇರುವಷ್ಟು ಟ್ವಿಸ್ಟ್ ಗಳು, ಒಳ್ಳೆ ಇಂಟರ್ವಲ್, ಕ್ರೇಜಿ ಕ್ಲೈಮ್ಯಾಕ್ಸ್ ಇರೋ ಮಾರ್ಕ್ ಸಿನಿಮಾ ಹೇಗಿತ್ತು ಅಂತ ಓವರ್ ಆಲ್ ಆಗಿ ಹೇಳೋದಾದ್ರೆ ಇದೊಂದು ಗ್ರೇಟ್ ವಾಚ್ ಅಂತೀನಿ. ಇನ್ನು ನೀವೇನಾದ್ರೂ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ನ ಇಷ್ಟ ಪಡೋರಾದ್ರೆ ಇದೊಂದು ಮಸ್ಟ್ ವಾಚ್. ನಾನಿದಕ್ಕೆ ಕೊಡೋ ರೇಟಿಂಗ್ 10 on 10. ಮಿಸ್ ಮಾಡ್ಕೋಬೇಡಿ. ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ನಮಸ್ಕಾರ.